ವೀಕೆಂಡ್ ಆ್ಯಂಡ್ ವಾರ ಎಲ್ಲ ಮನೇಲಿ ಕೂತ್ಕೊಂಡು ಸಾಕಾಗಿ ಆಚೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಸಿಟಿಯಲ್ಲಿ ಲೈಕ್ ತುಂಬ ಪ್ಲೇಸಸ್ ಇದೆ ಆ್ಯಂಡ್ ಎಲ್ಲ ಒಂದೇ ದಿನದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಒಂದು 3 ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಿಡ್ನಿ ಹಾರ್ಬರ್ ಮತ್ತು ಹಾರ್ಬರ್ ಬ್ರಿಡ್ಜ್ ಮತ್ತು ಸಿಡ್ನಿ ಒಪೆರಾ ಹೌಸ್ ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಬ್ರಿಡ್ಜ್ನ ಕ್ರಾಸ್ ಮಾಡಿದ್ರೆ ವೆಂಡೀಸ್ ಪಾರ್ಕ್ ಅಂತ ಇದೆ ಅಂತ, ವೆಂಡೀಸ್ ಸೀಕ್ರೆಟ್ ಗಾರ್ಡನ್ ಅಂತ. ಸೊ ಅದರಿಂದ ಈ 2 ಲೊಕೇಶನ್ಸ್ ಲೈಕ್ ದಿ ಸಿಡ್ನಿ ಹಾರ್ಬರ್ ಬ್ರಿಡ್ಜ್ ಆ್ಯಂಡ್ ದಿ ಸಿಡ್ನಿ ಒಪೆರಾ ಹೌಸ್ ತುಂಬ ಚೆನ್ನಾಗಿ ಕಾಣುತ್ತಂತೆ, ವ್ಯೂ ಚೆನ್ನಾಗಿರುತ್ತಂತೆ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಡೀರಿ ಹೋಗಿ ಎಲ್ಲ ನೋಡಿ ಎಂಜಾಯ್ ಮಾಡೋಣ. ಇವತ್ತು ನಮ್ಮ ಓನರ್ ಮನೇಲಿ ಇಲ್ಲ. ಸೊ ಅದಕ್ಕೆ ಇವರಿದಾರಲ್ವ ಇಲ್ಲಿ, ನೋಡಿಸ್ತೀನಿ ಒಂದು ನಿಮಿಷ. ಬಂದು ಕಿಟಕಿ ಹತ್ರ ಕಾಣಿಸ್ತಾಳೋ ಇಲ್ವೋ, ಬಟ್ ಕಿಟಕಿ ಹತ್ರ ಬಂದು ಮಿಯಾವ್ 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 ಅಂತ ಆಚೆ ಹೋದರೆ ಮತ್ತೆ ಓಡೋಗ್ತಾಳೆ, ಒಳಗಡೆ ಬರಲ್ಲ. ಚಿಕ್ಕಿ ಈ ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಿದ್ರೆ ಡೋರಾ ದಿ ಎಕ್ಸ್ಪ್ಲೋರರ್ ನೆನಪಾಯ್ತು. ಯಾಕೋ ರೆಡಿಯಾಗಿ ಫೋನ್ ಮರ್ತೋಗಿ ಹೋಗ್ತಾ ಇತ್ತು. ಫೋನ್ ಇಲ್ಲ ಅಂದರೆ ಆಗುತ್ತಾ? ಆಗಲ್ಲ. ಫೋನ್ ಇಲ್ದಿರ, ಗೂಗಲ್ ಮ್ಯಾಪ್ಸ್ ಇಲ್ದಿರ ಎಕ್ಸ್ಪ್ಲೋರ್, ಆಮೇಲೆ ನಿಜವಾಗ್ಲೂ ನಾನು ಡೋರಾ ದಿ ಎಕ್ಸ್ಪ್ಲೋರರ್ ಆಗೋಗ್ತೀನಿ. ಕೈಯಲ್ಲೊಂದು ಮಾತಾಡ್ಕೊಂಡು ಅದೂ ಇಲ್ಲ, ತಗೋಬೇಕು ಅಂದರೆ. ಸೊ ಇಲ್ಲಿ ನಮ್ಮ ಚಿಕ್ಕನವ್ರು ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಕಿಟಕಿ ಹತ್ರ ಬಂದು, ವಿಂಡೋ ಹತ್ರ ಬಂದು ಮಿಯಾವ್ 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 ಅಂತಿದ್ದಾಳೆ. ನೋಡಿ ಚಿಕ್ಕೆ. ರೋಡಲ್ಲಿ ಒಬ್ಬರು ಇಲ್ಲ, ಖಾಲಿ ಯಾವಾಗಲೂ. ರೋಡ್ ತುಂಬ ಜನ ನೋಡಿ ಎಷ್ಟು ದಿನ ಆಯಿತು. ನಾನು ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಟ್ರೈನ್ ಎಷ್ಟೊತ್ತಿಗೆ ಹೇಗಿದೆ ಅಂತಲೂ ನೋಡಿಲ್ಲ ನಾನು, ಹಾಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಬೋರ್ಡಲ್ಲಿರುತ್ತೆ. ಸೊ ಆ್ಯಕ್ಚುಲಿ ಇವತ್ತು ಐ ಥಿಂಕ್ ಸಮ್ ಸಾರ್ಟ್ ಆಫ್ ಸ್ಟ್ರೈಕ್ ಆರ್ ಸಮಥಿಂಗ್, ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಇವತ್ತು ನಾಳೆ ಈ ಫ್ರೀ ಬಸ್, ಟ್ರೈನ್, ಯಾವುದೇ ಪಬ್ಲಿಕ್ ವೆಹಿಕಲ್ ತಗೊಳ್ಳಿ ಫ್ರೀ. ಸೊ ದುಡ್ಡು ಖರ್ಚಿಲ್ಲ ಇವತ್ತು ಆಚೆ ಹೋಗೋದಕ್ಕೆ. ಒಳ್ಳೆ ದಿನಾನೇ ಚೂಸ್ ಮಾಡ್ಕೊಂಡಿದ್ದೀನಿ ನಾನು ಆಚೆ ಹೋಗೋದಕ್ಕೆ. ₹1 ಖರ್ಚಿಲ್ದಿರ ಆಚೆ ಹೋಗಿ ಬರ್ಬೋದು. ನಿನ್ನೆವರೆಗೂ ಡಿಸ್ಕಷನಲ್ಲಿತ್ತು. ಇವತ್ತು ಮಾರ್ನಿಂಗ್ ಅರೌಂಡ್ 10:30 ನಂಗೆ ನೋಟಿಫಿಕೇಷನ್ ಬಂದಿತ್ತು, ಈ ಥರ ಎಲ್ಲಿಗೆ ಹೋದ್ರು ಫ್ರೀ ಅಂತ. ಸೊ ಕೆಲವೊಂದು ಕಡೆ ಟ್ರೈನ್ಸ್ ಎಲ್ಲ ಹೋಗ್ತಿಲ್ಲ, ಬಟ್ ಇಲ್ಲಿ ನೋಡಿ ಟ್ರೈನ್ ಒಂದು ಹೋಯ್ತಿದೆ. ಸೊ ಇಲ್ಲಿ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು, ಟ್ರೈನ್ ಇಲ್ಲ ಅಂತಂದರೆ ಬಸ್ಸಲ್ಲಿ ಹೋಗ್ಬೇಕು, ನೋಡಬೇಕು. ಟ್ರೈನ್ ಇದೆ ಅಂತ ಅನ್ಕೊಂಡು ಭಯ ಆಯಿತು. ಏನು ಮಾಡಿಲ್ಲ, ಸಡನ್ನಾಗಿ ಬಂದರೆ ಭಯ ಆಯಿತು. ನಿಮಗೆ ಯಾವ್ದಾದ್ರು ಖಾಲಿ ಕೇಳ್ಕೊಳ್ಳೋಣ ಈಗ. ಆಲ್ಮೋಸ್ಟ್ ನಾನು ಲೈಕ್ 2 months ಆಯಿತು. ಸಕ್ಕತ್ತಿದೆ ವ್ಯೂ ಇಲ್ಲಿಂದ ಮಾತ್ರ. ಹೋಗೋಣ ಕೆಳಗಡೆ. ಎಲ್ಲ ಫೋಟೋಸ್ ತಗೊತಿದ್ದಾರೆ ಟ್ರೈನಿಂದ ಇಳಿದಿದ ತಕ್ಷಣ. ನಾವು ನೋಡಬೇಕು ಅಂದ್ಕೊಂಡಿದ್ದೆಲ್ಲ ಇಲ್ಲೇ ಇದೆ. ಇಲ್ಲಿಂದ ಹೀಗೆ ಇನ್ನೊಂದು ಟ್ರೈನ್ ಹತ್ತು ಮನೆಗೆ ಹೋಗ್ಬಿಡ್ಬೇಕು. ಎಲ್ಲ ತುಂಬ ಹರಿಬರಿಯಲ್ಲಿದ್ದಾರೆ, ಯಾಕೋ ಅಂತ ಗೊತ್ತಿಲ್ಲ.
ಸೊ ನಾನು ಯಾವತ್ತೂ ಈ ಥರ ಕ್ಯಾಮ್ರಾ ಹಿಡ್ಕೊಂಡು ನನಗೆ ಆಚೆ ಬಂದರೆ ನಾನು ಸೆಲ್ಫಿ ತಗೋಬೇಕಂದ್ರೂ ನನಗೆ ಏನೋ ಒಂಥರ ಮುಜುಗರ ಅಂಥದ್ದು ನನ್ನ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಈ ಥರ ಹೋಗ್ತಿದ್ದೀನಿ ಅಂದರೆ ನನಗೆ ಶಾಕಿಂಗ್ ಆಗಿದೆ. ಸೊ ಮೊದಲು ನಾವು ಸಿಡ್ನಿ ಒಪೆರಾ ಹೌಸ್ಗೆ ಹೋಗೋಣ. ಅಲ್ಲಿ ಹೋಗಿ ನೋಡಿಕೊಂಡು ಮತ್ತೆ ಇದೇ ಪ್ಲೇಸಿಗೆ ಬಂದು ಇಲ್ಲಿಂದ ಲೆಫ್ಟಿಗೆ ಹೋದರೆ ಐ ಥಿಂಕ್ ಇಲ್ಲಿಂದನೇ ಕಾಣುತ್ತೆ. ಐ ವಿಲ್ ಶೋ ಯು. ಸೋ ಗುಡ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿಂದ. ನನಗೆ ಸಿಟಿಗೆ ಬಂದರೆ ಮತ್ತೆ ವಾಪಸ್ ಹೋಗೋಕ್ಕೆ ಇಷ್ಟ ಆಗಲ್ಲ ಮನೆಗೆ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಮನೆಗೆ ಅಂದರೆ ರೂಮ್ಗೆ, ನಮ್ಮ ಮನೆ ಬೆಂಗಳೂರಲ್ಲಿರೋ ಮನೆಗಲ್ಲ. ತುಂಬ ಜನ ಇದ್ದಾರೆ. ಇಷ್ಟೊತ್ತು ಜನ ಇಲ್ಲ ಜನ ನೋಡಿಲ್ಲ ಅಂತಿದ್ದೆ, ನೋಡಿದ್ರೆ ನಡೆಯೋದಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ನಾನು ಸ್ಟೇ ಮಾಡ್ತಿರೋ ಪ್ಲೇಸು ತುಂಬ ವಿಯೆಟ್ನಾಮ್ಸ್ ಆ್ಯಂಡ್ ಮಿಡಲ್ ಈಸ್ಟ್ ಕಂಟ್ರೀಸ್ ಅವ್ರು ಇರೋದು ಜಾಸ್ತಿ. ಇಂಡಿಯನ್ ಫೇಸಸ್ನ ನೋಡಬೇಕು ಅಂತಂದರೆ ಆಗಲ್ಲ. ಸೊ ಇಲ್ಲಿಗೆ ಬಂದರೆ ಎಲ್ಲ ಕಂಟ್ರಿಯವ್ರನ್ನೂ ನೋಡ್ಬೋದು ಅಂದ್ಕೊತೀನಿ. ನಾನು ಲಾಸ್ಟ್ ಟೈಮು ನಾನು ಬಂದಾಗ ಮೇ ಮಂತಲ್ಲಿ ವಿವಿಡ್ ಫೆಸ್ಟಿವಲ್ ಅಂತ ಮಾಡಿದ್ರು, ಲೈಕ್ ಲೈಟ್ ಫೆಸ್ಟಿವಲ್ ಅಂತ. ಫುಲ್ ಎಲ್ಲ ಈವನ್ ಬ್ರಿಡ್ಜ್ನ ಮತ್ತು ಒಪೆರಾ ಹೌಸ್ನ ಫುಲ್ ಲೈಟ್ಸಲ್ಲಿ ಡೆಕೋರೇಟ್ ಥರ ಮಾಡಿದರು. ಆ್ಯಂಡ್ ಈ ಒಪೆರಾ ಹೌಸ್ ನಮ್ಮ ಮಾನಿಟರ್ ಆಗಿ ಯೂಸ್ ಮಾಡಿದ್ದು. ಲೈಕ್ ಅದ್ರ ಮೇಲೆ ಯಾವುದೋ ಒಂದು ಐ ಥಿಂಕ್ ಯಾವುದೋ ವಿಡಿಯೋ they were playing like continuously all night. It was so good. ತುಂಬ ಜನ ಇದ್ದಾರೆ. ಐ ಥಿಂಕ್ ನಾನು ಜನ ನೋಡೋದು ಮಿಸ್ ಮಾಡಿಕೊಂಡ್ರೆ ಇಲ್ಲಿಗೆ ಬರಬೇಕು. ದೂರದಿಂದ ನೋಡಿದ್ರೆ ಚಿಕ್ಕದಾಗಿ ಕಾಣುತ್ತೆ, ಹತ್ರ ಬಂದರೆ ಎಷ್ಟು ದೊಡ್ಡದಿದೆ. ಪ್ರತಿ ವರ್ಷ ಇದನ್ನು ವಿಸಿಟ್ ಮಾಡೋಕ್ಕೆ ಅರೌಂಡ್ 11 millions ಆಫ್ ಪೀಪಲ್ ಬರ್ತಾರಂತೆ ಇದು ನೋಡೋದಕ್ಕೆ. ಆ್ಯಂಡ್ ಇದ್ರ ಒಳಗಡೆ ಹೋಗಬೇಕು ಅಂತಂದರೆ ಫೀಸ್ ಇರುತ್ತೆ, ಫ್ರೀಯಾಗಿ ಹೋಗೋಕ್ಕಾಗಲ್ಲ. ಐದರ್ ಯು ಹ್ಯಾವ್ ಟು ಟೇಕ್ ಅ ಟೂರ್ ಟಿಕೆಟ್, ಇಲ್ಲ ಅಂದರೆ ಒಳಗಡೆ ಹೋಗಿ ನೋಡೋದಕ್ಕೆ ಟೂರ್ ಟಿಕೆಟ್ ತಗೋಬೇಕು. ಇಲ್ಲ ಅಂತಂದರೆ ಇಲ್ಲಿ ಒಳಗಡೆ ಏನಾದರೂ ಇವೆಂಟ್ಸ್ ಇದ್ದರೆ ಅದನ್ನು ನೋಡೋಕ್ಕೆ ಅಂತ ಟಿಕೆಟ್ಸ್ ತಗೊತಾರಲ್ವ. ಸೊ ಅವೆರಡರಲ್ಲಿ ಯಾವುದಾದ್ರು ಒಂದಾದರೂ ಇರಬೇಕು ಒಳಗಡೆ ಹೋಗಿ ನೋಡೋದಕ್ಕೆ. ಐ ಥಿಂಕ್ ಒಳಗಡೆ ರೆಸ್ಟೋರೆಂಟು ಇದೆ ಅನಿಸುತ್ತೆ. ಐಕಾನಿಕ್ ಬಿಲ್ಡಿಂಗ್ ಅಂದರೆ ಇದೆ.
ಸೊ ಇದನ್ನು ಬಿಲ್ಡ್ ಮಾಡಬೇಕು ಅಂದಾಗ ಇದನ್ನು ಡಿಸೈನ್ ಮಾಡೋದಕ್ಕೆ ಡಿಸೈನ್ಗೋಸ್ಕರ ಒಂದು ಕಾಂಪಿಟೇಷನ್ ಇಟ್ಟಿದ್ರು ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲಲ್ಲಿ. ಆ್ಯಂಡ್ ಅದರಲ್ಲಿ 233 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ವಿನ್ ಆಗಿದ್ದು ಮಾತ್ರ ಒಬ್ಬರೇ, ಡಚ್ಚಿಂದ ಜಾನ್ ಅಂತ. ಆ್ಯಂಡ್ ಅವರಿಗೆ 5000 ಯೂರೋಸ್ನ ಪ್ರೈಸ್ ಮನಿಯಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ಬಿಲ್ಡ್ ಮಾಡಬೇಕು ಅಂದಾಗ ಎಕ್ಸ್ಪೆಕ್ಟ್ ಮಾಡಿದ್ದು ಅವರು $7 million ಆಗುತ್ತೆ ಅಂತ. ಬಟ್ ಕಟ್ಟು ಮುಗಿಸೋ ಅಷ್ಟರಲ್ಲಿ $100 million ಆಗಿದೆ. ಆ್ಯಂಡ್ ಇದನ್ನು ಕಟ್ಟೋದಕ್ಕೆ ಆಲ್ಮೋಸ್ಟ್ ಲೈಕ್ 10,000 ವರ್ಕರ್ಸ್ ಇದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಪ್ಲಸ್ 14 years ಆಗಿದೆ. 10,000 ವರ್ಕರ್ಸ್ ಆ್ಯಂಡ್ 14 years ಆಗಿದೆ. ಸೊ ಆ್ಯಂಡ್ ಇದರಲ್ಲಿ ನೋಡಿಸ್ತೀನಿ ನಿಮಗೆ. ಇದರಲ್ಲಿ ಯೂಸ್ ಮಾಡಿರೋ ಟೈಲ್ಸು ಆಲ್ಮೋಸ್ಟ್ ಲೈಕ್ 1 million ಟೈಲ್ಸ್ ಅಷ್ಟು ಯೂಸ್ ಮಾಡಿದ್ದಾರೆ ಟೆರೆಸ್ ಮೇಲೆ. ಆ್ಯಂಡ್ ಭೂಮಿ ಮೇಲೆ ನಾವು ಒಂದ್ರ ಪಕ್ಕ ಒಂದು ಇಡ್ತಾ ಹೋದರೆ 1.6 ಎಕರೆನ ಕವರ್ ಮಾಡ್ಬೋದು, ಅಷ್ಟೊಂದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಒಪೆರಾ ಹೌಸ್ ನೋಡಿದ್ದಾಯಿತು. ಈಗ ಸಿಡ್ನಿ ಹಾರ್ಬರ್ ಬ್ರಿಡ್ಜ್ ಹತ್ರ ಹೋಗೋಣ. ಅದ್ರ ಮೇಲೆ ನಡ್ಕೊಂಡು ಈ ಸೈಡಿಂದ ನಾರ್ತ್ ಸಿಡ್ನಿಗೆ ಹೋಗಿ ಅಲ್ಲಿಂದ ವೆಂಡೀಸ್ ಸೀಕ್ರೆಟ್ ಗಾರ್ಡನ್ಗೆ ಹೋಗೋಣ. ಇಲ್ಲಿ ಯಾರೋ ಫಿಶಿಂಗು ಮಾಡ್ತಿದ್ದಾರೆ. ಗಾಳ ಹಾಕ್ತಿದ್ದಾರೆ ಇನ್ನು. ಐಸ್ ಕ್ರೀಮ್ ತಿನ್ನೋಣ. ಸೊ ಐಸ್ ಕ್ರೀಮ್ನ ಈ ಶೇಪ್ಸಲ್ಲಿ ಕೊಡ್ತಾರೆ. ಲಾಸ್ಟ್ ಟೈಮ್ ಬಂದಾಗ ಒಪೆರಾ ಹೌಸ್ ರೋಸ್ ವೆನಿಲಾ. Sorry, one. Card. Thank you. ನಾನು ಲಾಸ್ಟ್ ಟೈಮ್ ಬಂದಾಗ ಇದು ತಗೊಂಡಿದ್ದೆ. ಸೊ Where are you from, by the way? I'm from India. India. Yes. Oh, welcome. This is Thank a you. rose building. Thanks a lot. Would you mind to take a picture of you for our Instagram page? Yeah, sure. ಫೋಟೋ ಬೇಕು ಅಂತ ಕೇಳಿದ್ರು ಅವ್ರ ಫ್ಯಾನ್ ಪೇಜ್ಗೆ ಹಾಕ್ಕೊಳ್ಳೋದಕ್ಕೆ. ತಗೊಳ್ಳಿ ಅಂತ ಅಂದೆ. ಸೊ ಇದು ಐಸ್ ಕ್ರೀಮ್ ತಿಂತಾ ವ್ಯೂನ ನೋಡ್ತಾ ಹೋಗೋಣ. ಇದನ್ನು ಕಟ್ಟೋದಕ್ಕೆ ಆಲ್ಮೋಸ್ಟ್ ಲೈಕ್ 4.2 ಮಿಲಿಯನ್ನ ಖರ್ಚಾಗುತ್ತೆ ಅಂತ ಅಂದ್ಕೊಂಡಿದ್ರು, ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ಲಾಸ್ಟಿಗೆ ಮುಗಿಯೋ ಅಷ್ಟರಲ್ಲಿ ಅದು 70 million ಆಗಿದೆ ಅಂತೆ. ಆ್ಯಂಡ್ ಇದರಲ್ಲಿ ನಟ್ಟು ಯೂಸ್ ಮಾಡಿರ್ತಾರಲ್ವ, ನಟ್ಟು ಬೋಲ್ಟು, ಅದು ರಿವೆಟ್ ಅಂತ ಅಂತಾರೆ, ಬಟ್ ನಮ್ಮ ಭಾಷೆಯಲ್ಲಿ ಏನಂತಾರೆ ಗೊತ್ತಿಲ್ಲ. ಸೊ ಅದನ್ನು ಆಲ್ಮೋಸ್ಟ್ ಲೈಕ್ ಎಷ್ಟು 6 million ರಿವೆಟ್ಸ್ ಏನೋ ಇದೆ ಅಂತ ಈ
ಫುಲ್ ಬ್ರಿಡ್ಜಲ್ಲಿ. ಆ್ಯಂಡ್ ಇದನ್ನು ಕಟ್ಟೋದಕ್ಕೆ 1400 ಮೆಂಬರ್ಸ್, 1400 ವರ್ಕರ್ಸು ಆ್ಯಂಡ್ 7 years or 4 years 8 yearsಲ್ಲಿ 1400 ಮೆಂಬರ್ಸು ಇದನ್ನು ಕಟ್ಟಿರೋದು. ಚೆನ್ನಾಗಿದೆ, ನೋಡೋಣ. ಆ ಶಿಪ್ ಅದ್ರ ಕೆಳಗಡೆ ಹೋಗ್ತಿದೆ, ಬ್ರಿಡ್ಜ್ ಕೆಳಗಡೆ. ವ್ಯೂ ಚೆನ್ನಾಗಿರುತ್ತೆ. ಮೇಲೆಗಡೆ ನೋಡ್ಬೋದು ಆಸ್ಟ್ರೇಲಿಯಾ ಫ್ಲ್ಯಾಗ್ ಇದೆ. ನೋಡೋದಕ್ಕೆ ಸ್ವಲ್ಪ UK ಫ್ಲ್ಯಾಗ್ ಇದ್ದಂಗೆ ಇದೆ. ಬೇಕೋ ಇಲ್ಲ ಅಳ್ಳಬೇಕು ಅಂತ ಗೊತ್ತಾಗ್ತಿಲ್ಲ. ನಂದು ಮೈಕ್ ಎಲ್ಲೋ ಬಿಟ್ಬಿಟ್ಟಿದ್ದೀನಿ. ಐ ಥಿಂಕ್ ಸಿಡ್ನಿ ಓಪೆರಾ ಹೌಸ್ ಹತ್ರ ಕೆಲವೊಂದು ಫೋಟೋಸ್ ತಗೊಳ್ಳೋವಾಗ ಮೇ ಬಿ ಬಿದ್ದಿರಬೇಕು. ಸೊ ಅದಕ್ಕೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಒಂದ್ಸಲಿ ಬಂದು ನೋಡ್ಕೊಂಡು ಹೋಗೋದ್ರಲ್ಲಿ ತಪ್ಪಿಲ್ಲ ಅಲ್ವಾ, ಕಳ್ಕೊಂಡ್ಮೇಲೆ. ಸೊ ಅದಕ್ಕೆ ಬಂದಿದ್ದೀನಿ. ಎಲ್ಲ ಹುಡುಕ್ಬಿಟ್ಟೆ ನಾನು, ಎಲ್ಲೆಲ್ಲಿ ಹೋಗಿದ್ನೋ ಎಲ್ಲ ಕಡೆ, ಬಟ್ ಸಿಗಲಿಲ್ಲ. ಎಲ್ಲಿ ಬಿತ್ತೋ ನನಗೆ ಗೊತ್ತಂಗೆ ಇಲ್ಲೇ ಬಿದ್ದಿರಬೇಕು, ಬಟ್ ಎಲ್ಲೂ ಇಲ್ಲ. ಸೊ ಒಂದು 1 hour ಸನ್ಸೆಟ್ ಆಗುತ್ತಲ್ವ, ಈಗ ಚೆನ್ನಾಗಿರುತ್ತೆ. ಸನ್ಸೆಟ್ನ ನೋಡಿಕೊಂಡು ಮನೆಗೆ ಹೋಗೋಣ. ಅದೃಷ್ಟ ಸರಿ ಇಲ್ಲ. ಮೇ ಬಿ ಅದು ನಾನು ಎಲ್ಲಾದರೂ ಆಚೆ ಹೋಗಲಿ ಕ್ಯಾಮ್ರಾ ತೊಗೊಂಡೋದಾಗ ಮೈಕ್ನ ಮರ್ತೋಗ್ತಿದ್ದೆ, ಯಾಕಂತ ಗೊತ್ತಿಲ್ಲ. ಇವತ್ತು ಎತ್ಕೊಬಂದೆ ಆಚೆ ಆ್ಯಂಡ್ ಇವತ್ತೇ ಕಳೆದೋಯ್ತು. ನೋಡೋದಲ್ಲ ಗಾಯ್ಸ್, ಸಿಡ್ನಿ ಓಪೆರಾ ಹೌಸ್ ಆ್ಯಂಡ್ ಸಿಡ್ನಿ ಹಾರ್ಬರ್ ಬ್ರಿಡ್ಜ್ನ. ಸೊ ಇವತ್ತಿಗೆ ಇಷ್ಟೇ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಬೇರೆ ಏನಾದರೂ ನೋಡಬೇಕು ಅಂತ ಅನಿಸಿದ್ರೆ ಸಿಡ್ನಿಯಲ್ಲಿ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಆದರೆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಬೇರೆ ವ್ಲಾಗಲ್ಲಿ ಮೀಟ್ ಆಗೋವರೆಗೂ ಎಲ್ಲರಿಗೂ ನಮಸ್ಕಾರ. ಬಾಯ್ ಬಾಯ್.